ನನಗೆ ಯಾವತ್ತು ಸಿನಿಮಾ ಅಥವಾ ಸೀರಿಯಲ್ ಬೇರೆ, ನಾವು ಆ್ಯಕ್ಟಿಂಗ್ ಕಡಿಮೆ ಮಾಡಬೇಕು, ಆ್ಯಕ್ಟಿಂಗ್ ಜಾಸ್ತಿ ಮಾಡಬೇಕು ಅಂತಿರಲಿಲ್ಲ. ಆಗಿನ ಟ್ರೆಂಡೇ ಬೇರೆ, ಈಗಿನ ಟ್ರೆಂಡೇ ಬೇರೆ. ನನಗೆ ಸೀರಿಯಲ್ ಯಾಕೆ ತುಂಬ ಹತ್ತಿರ ಅಂದರೆ ನಮ್ಮತನನ ನಾವು ತೋರಿಸ್ಕೋಬೋದು. ಹೀರೋಯಿನ್ ಓರಿಯೆಂಟೆಡ್ ಇರುತ್ತೆ ಸೀರಿಯಲಿ. ನಾ ಆವಾಗ ಭಾಗೀರಥಿ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೆ. ಸೊ ಒಂದು ಹೆಣ್ಮಗಳು ಈ ಒಂದು ಕತೆ ನೋಡಿ, ಈ ಒಂದು ಸೀರಿಯಲ್ ನೋಡಿ ಅವಳು ನಿಜ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡು ಅವಳು 180 ಜನಕ್ಕೆ ಕೆಲಸ ಕೊಟ್ಟಿದ್ದಾಳೆ ಅಂದರೆ ಅದು ಸಾಧನೆ ನಂದು ಅಂತ ಅನಿಸ್ತು. ನವೆಂಬರಲ್ಲಿ ರಾಜ್ಯೋತ್ಸವ ಪ್ರೋಗ್ರಾಮ್ ಮಾಡ್ತಾಯಿದ್ವಿ. ಮೈಕಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಒಂದು 90 ವರ್ಷದ ಮುದುಕಿ ಬಂದು ನಮಸ್ಕಾರ ಮಾಡಬೇಕು. ಅವರು ಈ ಸೀರಿಯಲ್ ನೋಡಿ ಅವ್ರ ಮಗ ಚೇಂಜ್ ಆಗಿ ಅವ್ರನ್ನ ಎಲ್ಲೋ ಬಿಟ್ಟವನು ತಿರ್ಗಾ ಮನೆಗೆ ಕರ್ಕೊಂಡು ಬಂದಂತೆ. ದೇವತೆ ನಾನು ಸ್ಟೋರಿ. ನಾವು ಮಾಡೋ ಪಾತ್ರ ಬರೀ ಒಂದು ಮನೋರಂಜನೆ ಆಗಿರಬಾರ್ದು, 4 ಜನಕ್ಕೆ ಅನುಕೂಲ ಆಗಬೇಕು, ಉಪಯೋಗ ಆಗಬೇಕು, ಇನ್ಸ್ಪೈರ್ ಆಗಬೇಕು. ನಾವು ಯಾವ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ರು ನಮಗೆ ದುಡ್ಡು ಬಂದುಬಿಡತ್ತೆ, ಆದರೆ ಅದು ಇಂಪ್ಯಾಕ್ಟ್ ಏನಿರುತ್ತೆ ಅದು ಬಹಳ ಮುಖ್ಯ. ಬೇಜಾರೇನು ಅಂದರೆ ಟೆಕ್ನಾಲಜಿ ಬೆಳೆದಂಗೆ ಮನುಷ್ಯನು ಬೆಳಿಬೇಕಾಗಿತ್ತು. ಪ್ರಾಜೆಕ್ಟ್ ನಡಿಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಅಂದರೆ ಡೈರೆಕ್ಟ್ರು ಅವ್ರ ವ್ಯೂ ಪಾಯಿಂಟಿಂದನೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮುಂಚೆ ಅವ್ರು ಹೇಳ್ದಂಗೆ ಆಗ್ತಿತ್ತು, ಇವತ್ತು ಆಗಲ್ಲ. ಇವತ್ತು ಚಾನಲ್ ಹೇಳ್ದಂಗೆ ನಡೆಯೋದು. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್ ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ nidarshansarees.com. ಕಸ್ಟಮರ್ ಕೇರ್ ಸಂಖ್ಯೆ 9606867467. ಇದು ಯಾವ ಪ್ಲೇಸು? ಇದು ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು ಪೇರೆಂಟ್ಸ್ ಎಲ್ಲ ಕೂತ್ಕೊಂಡು ಆರಾಮಾಗೆ ಗಾಸಿಪ್ ಮಾಡಲಿ ಅಂತ. ಬಟ್ ಆದರೂ ನಮಗೆ ಇದೆಲ್ಲ ಸೆಟಪ್ ಆದಮೇಲೆ ಇದೊಂಥರ ಡಿವೈನ್ ಜಾಗ ಆಗೋಯ್ತು. ಲೈಬ್ರರಿ ಥರ ಮಾಡ್ಕೊಂಡ್ವಿ. ಇಲ್ಲೊಂದು ಅಲ್ಲೊಂದು ಲೈಬ್ರರಿ ಮಾಡ್ಕೊಂಡ್ವಿ. ಆಮೇಲೆ ಇವರೆಲ್ಲರೂ ನಮ್ಮ ಗುರುಗಳು, ಇಲ್ಲಿರೋರೆಲ್ಲರೂ. ಅವರು ಗೋಪಿನಾಥ್ ದಾಸರು, ನಾ ಹೆಣ್ಣೆಲ್ಲ ಪ್ರಭಾತ್ ಕಲಾವಿದರು ಸ್ಥಾಪನೆ ಮಾಡಿದವರು. ಅವ್ರು ನಮ್ಮ ತಾತ. ಇವರು ಲಕ್ಷ್ಮಿ, ಇವರು US ಕೃಷ್ಣರಾವ್ ಚಂದ್ರಭಾಗಾದೇವಿ ಅಂತ. ನಾನು ಡಾನ್ಸ್ ಕಲಿತು ರಂಗಪ್ರವೇಶ ಮಾಡಿದ್ದು ಇವರ ಗೈಡೆನ್ಸಲ್ಲಿ. ಲಕ್ಷ್ಮೀನಾರಾಯಣ ಮೇಷ್ಟ್ರು ಅಂತ ಉಡುಪಿಯವರು, ಆದರೆ ಚೆನ್ನೈಯಲ್ಲಿರೋರು. ಸೊ ಅಲ್ಲಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮ್ಯೂಸಿಕ್, ಡಾನ್ಸ್ ಕೊರಿಯೋಗ್ರಾಫ್ ಮಾಡೋರು. ಆ್ಯಂಡ್ ಅಫ್ಕೋರ್ಸ್ ಇವರು ನಮ್ಮ ಅತ್ತೆ ಶ್ರೀಮತಿ ಪ್ರಭಾವತಿ ಶಾಸ್ತ್ರಿ ಅಂತ, ಅಂದರೆ ನನ್ನ ಯಜಮಾನ್ರು ತಾಯಿ. ಶಿ ಈಸ್ ಎ ಫೆಂಟಾಸ್ಟಿಕ್ ಡಾನ್ಸರ್. ಅವರು ಪ್ರಶಾಂತ್ ಅವ್ರ ತಾಯಿಯವರು. ಅವರು ಡಾನ್ಸರು. ಅವರ ತಂದೆ ಈಸ್ ಎ ದಾದಾ ಸಾಹೇಬ್. ಅದು ಪ್ರಶಾಂತ್ ಅವರೇ ಹೇಳ್ತಾರೆ ಅವ್ರ ಬಗ್ಗೆ. ಯಾವಾಗ ಬರ್ತಾರೆ? ಸೊ ಅವ್ರ ಹತ್ರ ನಾನು ಒಂದು ಲಾವಣಿ ಡಾನ್ಸ್ ಅಂತ ಕಲ್ತಿದ್ದೆ ತುಂಬ ಹಿಂದೆ. ಅಂದರೆ ಅವಾಗ ನಾನು ಪ್ರಶಾಂತ್ ಅಷ್ಟು ಮೀಟ್ ಮಾಡಿರಲಿಲ್ಲ. ಸೊ ಆ್ಯಸ್ ಎ ಗುರು ಅವರು ನನಗೆ ಸ್ಟೂಡೆಂಟ್ ಥರ ಹೇಳ್ಕೊಟ್ಟಿದ್ರು ಅವರು ಒಬ್ಬರು. ಸೊ ಇದು ಗುರು ವಾಲ್ ಅಂತಾನೆ ಮಾಡ್ಕೊಂಡಿದ್ದೀವಿ. ವಾಲ್ ಆಫ್ ಗುರೂಸ್ ಅಂತ. ಇದು ಡಿವೈನ್ ಜಾಗ. ಭಗವದ್ಗೀತೆ ಇಟ್ಟು ನಟರಾಜ, ಗಣೇಶ, ಸಂಗೀತ ಬೇಕೇ ಬೇಕು ಡಾನ್ಸ್ಗೆ. ಆಮೇಲೆ ನಟರಾಜ ಇರಲೇಬೇಕು. ಆಮೇಲೆ ಕಾಮ್ ಆಗಿರ್ಲಿ ಅಂತ ಬುದ್ಧನ ಇಟ್ಕೊಂಡಿದ್ದೀವಿ. ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹೌದು, ಇದು ಬಾಲಿ, ಇದು ಕೊಟ್ಟಿರೋದು ಬಾಲಿ ಊರಿಂದ ತಂದು ನಮಗೆ ನನಗೆ ಪ್ರಶಾಂತ್ಗೆ. ಹಾಗಾಗಿ ಇದು ಈ ರೀತಿ ಬುದ್ಧ ಸ್ವಲ್ಪ ರೇರ್ ಅಲ್ಲ, ಡಿಫ್ರೆಂಟ್ ಆಗಿದೆ. ಇದೊಂದು ಡಿಫ್ರೆಂಟ್ ಪ್ಲೇಸ್ ಅಂತ ಮಾಡ್ಕೊಂಡಿದ್ದೀವಿ. ಮಕ್ಕಳು ಡಾನ್ಸ್ ಎಲ್ಲ ಕಲ್ತ ಮೇಲೆ ಇಲ್ಲಿ ಕೂತ್ಕೊಂಡು ಬೇರೆಯವ್ರ ಮಕ್ಕಳು, ಅಂದರೆ ನಮ್ಮ ಸೀನಿಯರ್ಸ್ ಅವರೆಲ್ಲ ಮಾಡ್ತಾರಲ್ಲ, ಅವ್ರನ್ನ ಕೂತ್ಕೊಂಡು ನೋಡೋ ಅಂಥ ಜಾಗ ಇದು. ನೋಡಿ ಕಲಿಯೋಂಥ ಕೂತ್ಕೊಳ್ಳೋಕ್ಕೆ ಜಾಗ ಇದು. ಈ ಥರ ಮಾಡ್ಕೊಂಡಿದ್ವಿ. ಕಾಮ ಕೂತ್ಕೊಂಡು ಇಲ್ಲಿ ಎಲ್ಲ ಬೇಕಾದರೆ ಲೈಬ್ರರಿ ಯೂಸ್ ಮಾಡ್ಕೋಬಹುದು. ಎದುರುಗಡೆ ಗುರುಗಳನ್ನು ನೋಡ್ಬೋದು, ಈ ಕಡೆ ಬುದ್ಧನ್ ನೋಡ್ಬೋದು. ಓಕೆ, ಹೇಮಾ ಅವರೇ, ಸಿನಿ ಜರ್ನಿ ಬಗ್ಗೆ ಹೇಳಿದ್ರಿ. ಸೀರಿಯಲ್ ಫೀಲ್ಡ್ ಬಗ್ಗೆ ಒಂದಿಷ್ಟು ಹೇಳಿ. ನಾ ಆಗಲೇ ಹೇಳ್ದಂಗೆ ನನಗೆ ಯಾವತ್ತೂ ಸಿನಿಮಾ ಅಥವಾ ಸೀರಿಯಲ್ ಬೇರೆ, ಇದು ದೊಡ್ಡ ತೆರೆ, ಇದು ಚಿಕ್ಕ ತೆರೆಪ್ಪ, ನಾವು ಆ್ಯಕ್ಟಿಂಗ್ ಕಡಿಮೆ ಮಾಡಬೇಕು, ಆ್ಯಕ್ಟಿಂಗ್ ಜಾಸ್ತಿ ಮಾಡಬೇಕು ಅಂತಿರಲಿಲ್ಲ. ನನಗೆಲ್ಲ ಒಂದೇ ಇತ್ತು. ಸಿನಿಮಾ ಜೊತೆಗೆ ಸೀರಿಯಲ್ ಎಲ್ಲ ಮಾಡ್ಕೊಂಡು ಬಂದವಳು ನಾನು. ಆಮೇಲೆ ಸ್ವಲ್ಪ ಸಿನಿಮಾ ಜಾಸ್ತಿ ಆಗ್ತಾ ಇದ್ದಂಗೆ ಸೀರಿಯಲ್ ಟೈಮ್ ಕೊಡೋದು ಕಡಿಮೆ ಆಯಿತು. ಸೊ ಆವಾಗ ಸಿನಿಮಾಗಳು ಜಾಸ್ತಿ ಆಗೋಗಿತ್ತು. ಬಟ್ ಆದರೂ ನನಗೆ ಎರಡೂ ಒಂದೇ. ಅವಾಗ ಸುಮಾರು ಒಂದು 13 ಎಪಿಸೋಡ್ ಅಂತ ಬರೋದು, ನಾಟ್ ಮೆಗಾ ಸೀರಿಯಲ್ ಆಗ. ವೀಕ್ಲಿ ಒನ್ಸಾ? ಇಲ್ಲ 13 ಎಪಿಸೋಡ್. ಹೌದು, ವೀಕ್ಲಿ ಒನ್ಸ್ 13 ವಾರ ಬರೋದಷ್ಟೇ. ಸೊ ಅವಾಗ ಈಸಿ ಇರ್ತಿತ್ತು ನಮಗೆ, ಅಷ್ಟು ಬರ್ಡನ್ ಆಗ್ತಿರ್ಲಿಲ್ಲ.
ಆಮೇಲೆ ಮೆಗಾ ಸೀರಿಯಲ್ ಅಂತ ಬಂದಿದೆ, ಎವ್ರಿ ಡೇ ಸೀರಿಯಲ್. ಈಗಂತೂ 7 ಡೇಸು ಬರೋಂಗೆ ಆಗೋಗಿದೆ. ಆಗಿನ ಟ್ರೆಂಡೇ ಬೇರೆ, ಈಗಿನ ಟ್ರೆಂಡೇ ಬೇರೆ. ಬಟ್ ನನಗೆ ಸೀರಿಯಲ್ ಯಾಕೆ ತುಂಬ ಹತ್ತಿರ ಅಂದರೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ನಮ್ಮತನನ ನಾವು ತೋರಿಸ್ಕೋಬೋದು. ಅಂದರೆ ಇಲ್ಲಿ ಹೀರೋಯಿನ್ ಓರಿಯೆಂಟೆಡ್ ಇರುತ್ತೆ ಸೀರಿಯಲಿ, ಲೇಡಿ ಓರಿಯೆಂಟೆಡ್ ಇರುತ್ತೆ. ಕತೆ ಸುತ್ತಲೂ ಹೆಣ್ಮಕ್ಳು ಕತೆ ಇರುತ್ತೆ. ಸೊ ಅದರಿಂದ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು ಒಂದು ಮುಖ್ಯ ಬಿಂದು ಅಂದರೆ ಹೆಣ್ಮಕ್ಳಾಗಿರ್ತಾರೆ ಸೀರಿಯಲಲ್ಲಿ. ಆದ್ದರಿಂದ ನನಗೆ ಸೀರಿಯಲ್ ಅನ್ನೋದು ಭಾಳ ಒಂದು ಹತ್ತಿರವಾದಂಥ ವಿಭಾಗ. ಇನ್ನೊಂದು, ಎಲ್ಲ ಆರಾಮಾಗಿ ಕೂತ್ಕೊಂಡು ಟಿ ವಿಲಿ ನೋಡ್ತಾ ಕೂತ್ಕೊಂಡಿರ್ತಾರೆ, ಏನೇ ಕಷ್ಟ ದುಃಖ ಎಲ್ಲ ಮರೆತು ಕುಟುಂಬ ಸಮೇತ ಅಕಸ್ಮಾತ್ ನಮ್ಮ ಸೀರಿಯಲ್ ಇಷ್ಟ ಆಗೋಯ್ತು ಅಂದರೆ ಪ್ರಪಂಚದಲ್ಲಿ ಏನಾಗ್ತಿದೆ ಅನ್ನೋದೇ ಗೊತ್ತಾಗಲ್ಲ. ಟಿ ವಿ ಹಾಕ್ಕೊಂಡು ಕೂತ್ಕೊಂಡು ಆ ಸೀರಿಯಲ್ ನೋಡ್ತಾ ಕೂತಿರ್ತಾರೆ. ನಾವು ತುಂಬ ಬೇಗ ಹತ್ತಿರ ಆಗ್ತೀವಿ, ಡೈಲಿ ಬರ್ತೀವಿ, ಡೈಲಿ ನಮ್ಮನ್ನು ನೋಡ್ತಾರೆ, ನಮ್ಮನ್ನು ಆ ಪಾತ್ರದಲ್ಲಿ ಅದೇ ಹೇಗೆ ನಾನು ಹೇಳಿದ್ನಲ್ಲ ಭೂಮಿಕಾ ಅಂತ, ನಾ ಆವಾಗ ಭಾಗೀರಥಿ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೆ 2000 ಇಸ್ವಿಲಿ. ಎಸ್ ನಾರಾಯಣ್ ಅವ್ರದ್ದೆ. ರವಿಮಾಮ ಆದಮೇಲೆ ನಂಗೆ ಅವ್ರ ಸೀರಿಯಲಲ್ಲಿ ಚಾನ್ಸ್ ಕೊಟ್ಟರು. ಭಾಗೀರಥಿ ಅಂದರೆ ಒಂದು ತಂದೆ ತಾಯಿ ಇಲ್ದಿರೋ ಒಂದು ಹೆಣ್ಣು ತನ್ನ ತಂಗಿ ತಮ್ಮನ ಹೇಗೆ ಸಾಕ್ತಾಳೆ, ಸೋಷಲ್ ವರ್ಕರ್ ಅವಳು, ಹೇಗೆ ಅವಳು ಇಡೀ ಪ್ರಪಂಚನ ತನ್ನ ವಾತಾವರಣದಲ್ಲಿ ಹೇಗೆ ಚೇಂಜ್ ಮಾಡ್ತಾಳೆ, ಅಂದರೆ ಹೆಣ್ಮಕ್ಳನ್ನ ಹೇಗೆ ಬೆಳೆಸ್ತಾಳೆ, ವುಮನ್ ಬೇಸ್ಡ್ ಕಾರ್ಯಕ್ರಮ. ಇದು ಮಾಡ್ತಾ ಇರಬೇಕಾದ್ರೆ ಆವಾಗ ಫೋನ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಆದರೆ ರೇಡಿಯೋ ಇಂಟರ್ವ್ಯೂಸ್ ತುಂಬ ನಡೆಯೋದು ಆವಾಗ. ಒಂದು ರೇಡಿಯೋಯಿಂದ, ನಮ್ಮ ಬೆಂಗಳೂರು ಆಕಾಶವಾಣಿಯಿಂದ ಒಂದು ಕಾಲ್ ಬಂದಿತ್ತು ನನಗೆ, ಈ ಥರ ಒಬ್ಬರು ಇಂಟರ್ವ್ಯೂ ತೊಗೋತಾ ಇದ್ದೀವಿ, ನೀವು ಮಾತಾಡಬೇಕಂತೆ. ಅಂದರೆ ಆ ಲೇಡಿ ಒಂದು ಹಳ್ಳೀಲಿ, ಧಾರವಾಡದಕ್ಕಿಂತ ಯಾವುದೊಂದು ಹಳ್ಳಿ ಅದರ ಹತ್ರ ವಿಡೋ ಅವಳಿಗೆ 2-3 ಮಕ್ಕಳಿದ್ದಾರೆ. ಅವ್ರನ್ನ ಸಾಕೋಕ್ಕೋಸ್ಕರ ಒಂದು ಊದಿನ ಕಡ್ಡಿ ಫ್ಯಾಕ್ಟ್ರಿಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿ ಕಲಿತು, ನಂತರ ಅವಳ ಕೈ ಕೆಳಗೆ 180 ಜನ ಕೆಲಸ ಮಾಡೋಂಗೆ ಫ್ಯಾಕ್ಟ್ರಿ ಓಪನ್ ಮಾಡಿ, ವುಮನ್ ಎಂಪವರ್ಮೆಂಟ್ ಸ್ಟೋರಿ. ಅವಳನ್ನ ಆಕಾಶವಾಣಿಲಿ ಇಂಟರ್ವ್ಯೂ ಮಾಡ್ಬೇಕಾದ್ರೆ ನಿಮ್ಗೇನು ಇನ್ಸ್ಪಿರೇಷನು, ಹೇಗೆ ಬಂದ್ರಿ ಅಂದರೆ ಆವಾಗ ಭಾಗೀರಥಿ ಅಂತ ಹೇಳಿ, ನನಗೆ ಸೀರಿಯಲಲ್ಲಿ ಭಾಗೀರಥಿ ಅಂತ ಒಂದು ಬರುತ್ತೆ, ಆ ಲೇಡಿ ನೋಡಿಬಿಟ್ಟು ನಾನು ಇನ್ಸ್ಪೈರ್ ಆಗಿದ್ದೀನಿ. ನನ್ನ ಲೈಫಲ್ಲಿ ಒಂದ್ಸತಿ ಆ ಲೇಡಿ ಹತ್ರ ಮಾತಾಡಬೇಕು, ಭಾಗೀರಥಿ ಹತ್ರ. ಅಂದರೆ ಅವ್ರಿಗೆ ಹೇಮಾ ಅಲ್ಲ, ಭಾಗೀರಥಿ ಮುಖ್ಯ ಆಗಿದ್ದು. ಇದಕ್ಕಿಂತ ನನಗೆ ಅವಾಗ ಕಾಲ್ ಮಾಡಿಬಿಟ್ಟು ಈ ಥರ ಮಾತಾಡ್ತೀರಾ ಅಂದರು. ಅಂದರೆ ಈ ಥರ ಇದೆ ಇನ್ಸ್ಪಿರೇಷನ್ ಅಂದರೆ ಅದೇ, ನಾವು ಕೆಲಸ ಮಾಡೋದು ಯಾಕೆ ಕಲೆಗೆ, ಒಬ್ರಿಗೆ ಅನುಕೂಲ ಆಗಲಿ, ಒಬ್ಬರು ಇದರಿಂದ ಉಪಯೋಗ ಪಡ್ಕೊಳ್ಳಿ ಅನ್ನೋದೇ ನಮ್ಮ ಒಂದು ಉದ್ದೇಶ. ಸೊ ಒಂದು ಹೆಣ್ಮಗಳು ಈ ಒಂದು ಕತೆ ನೋಡಿ, ಈ ಒಂದು ಸೀರಿಯಲ್ ನೋಡಿ, ಅವಳು ನಿಜ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡು ಅವಳು 180 ಜನಕ್ಕೆ ಕೆಲಸ ಕೊಟ್ಟಿದ್ದಾಳೆ ಅಂದರೆ ಅದು ಸಾಧನೆ ನಂದು ಅಂತ ಅನಿಸ್ತು. ಅಂದರೆ ನಂದು ಅಂದರೆ ಭಾಗೀರಥಿದು ಆಗ್ಲಿ. ಅದು ಒಂದು ಮಹಿಳೆಯರನ್ನ ಇನ್ಸ್ಪೈರ್ ಮಾಡೋದಿದೆಯಲ್ಲ, ಅದು ಈಸಿ ಕೆಲಸ ಅಲ್ಲ, ಅದು ಅದರಲ್ಲೂ ಗ್ರಾಮೀಣ ಮಹಿಳೆಯರು. ಕರೆಕ್ಟ್. ಅವರು ಅವಾಗ ಮಾತಾಡ್ಬಿಟ್ಟು ಅವರಂದ್ರು, ನನಗಿನ್ನೇನೂ ಆಸೆ ಇರಲಿಲ್ಲ ಮೇಡಮ್, ಜೀವನದಲ್ಲಿ ನಿಮ್ಮ ಜೊತೆ ಒಂದು ಮಾತಾಡಬೇಕು ಅನ್ನೋದು ಆಸೆ ಇತ್ತು. ಹೀಗೆ ಆ ಪಾತ್ರ ಮಾಡಬೇಕಾದ್ರೆ ಎಷ್ಟು ಪವರ್ಫುಲ್ ಇರುತ್ತೆ ನಮ್ಮ ಪಾತ್ರಗಳು ಅಂದರೆ, ನವೆಂಬರಲ್ಲಿ ರಾಜ್ಯೋತ್ಸವ ಪ್ರೋಗ್ರಾಮ್ ಮಾಡ್ತಾಯಿದ್ವಿ ಇಲ್ಲಿ ಕಾರ್ಪೊರೇಷನ್ ಹತ್ರ ಒಂದು ಪ್ರೋಗ್ರಾಮು. ಮೈಕಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ಒಂದು 90 ವರ್ಷದ ಮುದುಕಿ ಬಂದು ನಮಸ್ಕಾರ ಮಾಡಿಬಿಟ್ರು. ಅವರು ಈ ಸೀರಿಯಲ್ ನೋಡಿ ಅವ್ರ ಮಗ ಚೇಂಜ್ ಆಗಿ ಅವ್ರನ್ನ ಎಲ್ಲೋ ಬಿಟ್ಟವನು ತಿರ್ಗಾ ಮನೆಗೆ ಕರ್ಕೊಂಡು ಬಂದಂತೆ. ಹೌದಾ? ತಾಯಿ ಅಂದರೆ ಎಷ್ಟು ಮುಖ್ಯ ಅಂತ. ಸೊ ಅವ್ರಿಗೆ ದೇವತೆ ನಾನು. ಸ್ಟೋರಿ ಇಡೀ 1,000 ಜನ ಇದ್ದಾರೆ ಅಲ್ಲಿ, ಅವರು ಬಂದು ನಮಗೆ ನಮಸ್ಕಾರ ಮಾಡಿದ್ರೆ ಹೆಂಗಾಗತ್ತೆ, ಅಷ್ಟು ಏಜ್ ಆಗಿರೋರು ಅದು. ಸೊ ಅವಾಗ ನನಗನ್ಸಿದ್ದು, ನಾವು ಮಾಡೋ ಪಾತ್ರ ಬರೀ ಒಂದು ಮನೋರಂಜನೆ ಆಗಿರಬಾರ್ದು, 4 ಜನಕ್ಕೆ ಅನುಕೂಲ ಆಗಬೇಕು, ಉಪಯೋಗ ಆಗಬೇಕು, ಇನ್ಸ್ಪೈರ್ ಆಗಬೇಕು. ನಾವು ಯಾವ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ರೂ ನಮಗೆ ದುಡ್ಡು ಬಂದುಬಿಡತ್ತೆ, ಆದರೆ ಅದು ಇಂಪ್ಯಾಕ್ಟ್ ಏನಿರುತ್ತೆ ಅದು ಬಹಳ ಮುಖ್ಯ. ಸೊ ನಾನು ಮೊದಲಿಂದನೂ ಅನಿಸಿದ್ದು, ನಾನು ಏನೇ ಮಾಡಿದ್ರು ನಾನು ಇನ್ಸ್ಪೈರ್ ಮಾಡಬೇಕು ಜನಕ್ಕೆ, ನನ್ನ ಪಾತ್ರ ಇನ್ಸ್ಪೈರ್ ಆಗಬೇಕು, ನನ್ನ ನಿಜ ಜೀವನ ಇನ್ಸ್ಪೈರ್ ಆಗಬೇಕು ಅನ್ನೋದು ನಂಗೆ ಭಾಳ ಇತ್ತು. ಸೊ ಸಾರ್ಥಕತೆ ಅನಿಸಿದೆ ನಿಮಗೆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ರು ಅಲ್ಲ? ಹಾಂ, ಸಾರ್ಥಕತೆ ಅಂದರೆ ನಾನು ಒಂದು ಹೆಜ್ಜೆ ಇಟ್ಟಿದ್ದೀನಿ ಅಷ್ಟೇ. ಜೀವನದಲ್ಲಿ ಇನ್ನೂ ತುಂಬ ಇದೆ ಮಾಡೋದು, ಇದು ಬರೀ 1-2 ಹೆಜ್ಜೆ. ಕ್ಯಾಮ್ರಾ ಮುಂದೆ ನಿಮ್ಮ ಆ್ಯಕ್ಟಿಂಗ್ ಮಾಡಿದ್ರಿಂದ. ಸೊ ಅದರಿಂದ ನಾನು ಮಾಡೋದೆಲ್ಲನೂ ಪಾಸಿಟಿವ್ ಕ್ಯಾರೆಕ್ಟರೇ ಮಾಡೋದು ನಾನು. ಯಾಕೆಂದರೆ ನನ್ನ ಮನಸ್ಸಿಗೆ ಪಾಸಿಟಿವ್ ಆಗಿರಬೇಕು ಅಂತ ಅನಿಸಿದ್ರೆ 4 ಜನಕ್ಕೂ ಅನಿಸುತ್ತೆ.
ಇನ್ಸ್ಪೈರ್ ಆಗುತ್ತೆ. ನಾನು ನೆಗೆಟಿವ್ನ ಪೋರ್ಟ್ರೇಟ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ, ನೆಗೆಟಿವ್ನ ಹೈಲೈಟ್ ಮಾಡೋಕ್ಕೆ, ಗ್ಲೋರಿಫೈ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಅಫ್ಕೋರ್ಸ್ ಮನುಷ್ಯನಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ, ಬಟ್ ನಾವು ಯಾವತ್ತೂ ಪಾಸಿಟಿವ್ನ ಒಳ್ಳೆತನನ ತೋರಿಸ್ಬೇಕು ಜನಕ್ಕೆ. 4 ಜನಕ್ಕೆ ತೋರಿಸಿದ್ರೆ ಮೇ ಬಿ 10 ಜನದಲ್ಲಿ ಒಳ್ಳೆಯವರು, ಇಬ್ಬರು ಕೆಟ್ಟವರು ಒಳ್ಳೆಯವರು ಆಗೋ ಚಾನ್ಸ್ ಸಿಕ್ಕಿದ್ರೆ ನಮ್ಮ ಪುಣ್ಯ ಅಂತ ಅನಿಸುತ್ತೆ. ಬಿಗ್ ಬಾಸ್ ಅಲ್ಲಿ ಸ್ಪಂದನ ಇದ್ರಲ್ಲ, ಅವರು ನೀವು ಸ್ಪಂದನನ್ನ ಜೊತೆನೂ ಆಕ್ಟ್ ಮಾಡಿದ್ರಿ. ನಾನು ಸೀರಿಯಲ್ ಎಲ್ಲ ಮಾಡಿದ್ಮೇಲೆ ಒಂದು 15 ವರ್ಷ ಬ್ರೇಕ್ ತೊಗೊಂಡ್ಬಿಟ್ಟೆ. ದೊಡ್ಡ ಲಾಂಗ್ ಬ್ರೇಕ್. ಯಾಕೆಂದರೆ ಅಲ್ಲಿ ಬೇರೆ ಮುಂದೆ ಬೆಳೀತಿರ್ಲಿಲ್ಲ. ಅದೇ ಥರ ಸೀರಿಯಲ್ಲು, ಅದೇ ಹೆಣ್ಮಕ್ಳನ್ನ ಅಳಿಸೋದು, ಗಂಡ ಹೊಡೆಯೋದು, ಗಂಡ ಬೈಯೋದು, ಇಲ್ಲ ಗಂಡ ಬಿಟ್ಟು ಹೋಗೋದು, ಹೆಣ್ಣು ಅಳೋದು. ಸೊ ಅದು ನನಗದು ಇನ್ಸ್ಪೈರ್ ಆಗ್ತಿರ್ಲಿಲ್ಲ. ಈ ಕ್ಯಾರೆಕ್ಟರ್ ನಾವು ಮಾಡಬೇಕಪ್ಪ ಅಂತ ಅನ್ನಿಸ್ತಿರ್ಲಿಲ್ಲ. ಒಂದು ಲೆವೆಲ್ ಬಂದಮೇಲೆ, ಅಂದರೆ ಒಂದು 5-6 ಮಾಡಿದ್ಮೇಲೆ ಸ್ಟಾಗ್ನೆಂಟ್ ಆಗೋಯ್ತು. ಅದಕ್ಕಿಂತ ಮೇಲೆ ಬೆಳೆಯೋಕ್ಕೆ ಇಷ್ಟಪಡ್ತೀವಿ ನಾವು. ಸೊ ಇಲ್ಲ ಸಾಕು ನಂಗೆ ಸೀರಿಯಲ್ಲು ಅಂತ 15 ವರ್ಷ ಬ್ರೇಕ್ ಕೊಟ್ಟೆ. ಆಮೇಲೆ ರಕ್ಷಾಬಂಧನ್ ಅಂತ ಮಾಡಿದೆ. ನನ್ನ ಮಗು ಅದ್ವಿಕಾ ಹುಟ್ಟಿತ್ತು. ಒಂದು 6-7 ತಿಂಗಳೇ ಆ ಮಗುನ ಬಿಟ್ಬಿಟ್ಟು ನಾನು ಚಿಕ್ಕ ಮಗುನೇ ಬಿಟ್ಟು ಹೋಗ್ತಿದ್ದೆ. ತುಂಬ ಕಷ್ಟ ಆಗ್ತಿತ್ತು ನನಗೇನು ಅಂದರೆ ಒಂದು ಫೀಲ್ಡಲ್ಲಿ ಕೆಲಸ ಮಾಡಬೇಕು, ಇಲ್ಲ ತಾಯಿತನ ಚೆನ್ನಾಗಿ ಅನುಭವಿಸ್ಬೇಕು, ಇಲ್ಲ ಆ್ಯಕ್ಟಿಂಗ್ ಮಾಡಬೇಕು. ಆ್ಯಕ್ಟಿಂಗ್ ಮಾಡೋ ಟೈಮಲ್ಲಿ ನನ್ನ ಮಗು ಏನು ಮಾಡ್ತಿದ್ದಾಳೆ, ಹಂಗೆ ಮಾಡ್ತಿದ್ದಾಳೆ ಅನ್ನಿಸ್ಬಾರ್ದು. ಅಥವಾ ಅಮ್ಮ ಆಗಿದ್ದಾಗ ಆ್ಯಕ್ಟಿಂಗ್ ಬಿಟ್ಬಿಟ್ಟೆ, ಕ್ಯಾಮ್ರಾ ನನಗಿಲ್ಲ ಅದೆಲ್ಲ ಅನ್ನಿಸ್ಬಾರ್ದು. ಸೊ ನನ್ನ ಮೈಂಡ್ ಹಾಗೆ ಮಾಡ್ಕೊಂಡಿದ್ದೆ. ಬಟ್ ರಕ್ಷಾಬಂಧನ್ ಬಂದಾಗ ಆಗ್ತಾನೆ ಅವಳಿಗೆ ಒಂದು 10 ತಿಂಗಳು ಏನೋ ಆಗಿತ್ತು. ಬಟ್ ಆವಾಗ ನಂಗೆ ಸಪೋರ್ಟ್ ಮಾಡಿದ್ದು ಪ್ರಶಾಂತ್ ಅವರು. ಇಲ್ಲ ನೀ ಮಾಡು ಅಂತ, ಯಾಕಂದರೆ ಬ್ರೇಕ್ ಸಿಕ್ಕಿದೆ ಆ್ಯಂಡ್ ಒಳ್ಳೆ ಪಾತ್ರ ಸಿಕ್ಕಿದೆ, ನಿನ್ನ ತಿರ್ಗಾ ಎಂಟ್ರಿ ಆಗಕ್ಕೆ ಒಳ್ಳೆ ಪಾತ್ರ ಸಿಕ್ಕಿದೆ, ನೀ ಮಾಡು, ನಾನು ನೋಡ್ಕೋತೀನಿ. ಸೊ ಸೆಕೆಂಡ್ ಇನ್ನಿಂಗ್ಸಿಗೆ ಪ್ರಶಾಂತ್ ಅವರ ಕಾಂಟ್ರಿಬ್ಯೂಷನ್ ಜಾಸ್ತಿ. ಇಲ್ಲ, ಒಬ್ಬರು ನಾನು ನೋಡ್ಕೋತೀನಿ ಮಗುನ ಅಂತ ಅಂದಾಗ ಮಾತ್ರ ಒಂದು ತಾಯಿ ಮುಂದೆ ಹೆಜ್ಜೆ ಇಡಕ್ಕೆ ಸಾಧ್ಯ. ಹೌದು. ಇಲ್ಲ ಅಂದರೆ ಬರೀ ಅವಳದೇ ತಲೆಯಲ್ಲಿರುತ್ತೆ. ಮಗು ಹಾಲು ಕುಡಿತಾ ಇದ್ದಿದ್ದು ಮಗುನ ಬಿಟ್ಟು ಹೋಗಿದ್ರೆ ಹೇಗೆ ಅನ್ಸುತ್ತೆ. ಒಬ್ರು ನೋಡ್ಕೋತಾರೆ ಅಂದರೆ ನಮ್ಮ ಮಗುಗೆ ತುಂಬ ಹತ್ರವಾದವರು ಅಂದರೆ ತಂದೆ ತಾಯಿ. ತಂದೆ ನೋಡ್ಕೋತಾರೆ ಅಂದರೆ ತಾಯಿ ಕೆಲಸ ಮಾಡ್ಬೋದು, ತಾಯಿ ನೋಡ್ಕೋತಾರೆ ಅಂದರೆ ತಂದೆ ಕೆಲಸ ಮಾಡ್ಬೋದು. ಸೊ ಆವಾಗ ನಾನು ರಕ್ಷಾಬಂಧನ ಪ್ರಾಜೆಕ್ಟ್ ತೊಗೊಂಡೆ. ಅದಾದ್ಮೇಲೂ ನಾನು ಒಂದು 5 ವರ್ಷ ಮಾಡಲಿಲ್ಲ ಯಾವುದು. ನನಗೆ ಎಲ್ಲ ಸೀರಿಯಲ್ಲು ಚೂಸಿ ಅನ್ಸುತ್ತೆ. ನೀವು ತುಂಬ ಮೊದಲಿಂದನೂ ಭಾಳ ಚೂಸಿ. ಅಂದರೆ ಮಾಡಿದ್ರೆ 4 ಜನಕ್ಕೆ ಒಂದು 10 ವರ್ಷ ಆದರೂ ನೆನಪಿರಬೇಕು. ಸೊ ಆಮೇಲೆ ಕರಿಮಣಿ ಅನ್ನೋದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ತು ನನಗೆ ಇತ್ತೀಚೆಗೆ. ಅದು ಭಾಳ ತುಂಬ ಅಂದರೆ ತುಂಬ ಒಳ್ಳೆ ಪಾತ್ರ ಸಿಕ್ತು. ಅಂದರೆ ನಾರ್ಮಲ್ ತಾಯಿ, ನಾರ್ಮಲ್ ಅತ್ತೆ ಅಲ್ಲ, ಅದು ತನ್ನ ಮಗ ದೂರ ಇರ್ತಾನೆ. ಪ್ರೊಫೆಸರ್ ಪಾತ್ರನ? ಎಸ್, ಲೆಕ್ಚರರ್ ಪಾತ್ರ. ಅದಲ್ಲಿ ಲೆಕ್ಚರರ್ಗಿಂತ ತಾಯಿ ಮಗ ದೂರ ಇದ್ದಾಗ ಅವರ ಕಾಂಬಿನೇಷನ್ ಹೇಗಿರುತ್ತೆ, ಅವ್ರದ್ದು ಫೀಲಿಂಗ್ ಹೇಗಿರುತ್ತೆ. ಮಗ ಇವನೇ ಅಂತ ಗೊತ್ತಿರುತ್ತೆ, ಅದೇ ಮಗಂಗೆ ತಾಯಿ ಇವಳು ಅಂತ ಗೊತ್ತಿರಲ್ಲ. ಅವನು ನನ್ನನ್ನು ಬೇರೆ ರೀತಿಲಿ ನೋಡ್ತಾ, ಅಂದರೆ ಒಂದು ಆಂಟಿ, ಒಬ್ಬರು ಟೀಚರ್ ತನ್ನ ಫ್ರೆಂಡಿನ ಟೀಚರ್ ಅಂತ ನೋಡ್ತಾ ಇರ್ತಾನೆ. ಆದರೆ ನನಗೆ ಗೊತ್ತು ಅವ್ನು ನನ್ನ ಮಗ ಅಂತ. ಭಾಳ ಕಷ್ಟವಾದಂಥ ಸೀರಿಯಲ್ ಅದು ನನಗೆ ಆ್ಯಕ್ಟ್ ಮಾಡೋದಕ್ಕೆ. ತುಂಬ ಮನಸ್ಸಿಗೆ ಹತ್ತಿರವಾದಂಥ ಸೀರಿಯಲ್ ಅಂದರೆ ಕರಿಮಣಿ. ಆ ಸೀರಿಯಲಲ್ಲಿ ಮಾಡ್ತಾಯಿದ್ದ ಪ್ರತಿಯೊಬ್ಬ ಕಲಾವಿದ್ರು ಅದ್ಭುತವಾದ ಕಲಾವಿದರು. ನನ್ನನ್ನು ಮೀರ್ಸೋಂಗಿಲ್ಲ ಅಂತ ನಾನು ಒಂಥರ ಪೈಪೋಟಿ, ಹೆಲ್ದಿ ಪೈಪೋಟಿ ಅಂತಾರಲ್ಲ, ನಾ ಚೆನ್ನಾಗಿ ಮಾಡಬೇಕು ಅಂತ, ಆ ಥರ ಇದ್ದಿದ್ದು ಸೀರಿಯಲ್ ಅದು. ನನಗೆ ತುಂಬ ಒಳ್ಳೆ. ಒಂದಿಷ್ಟು ಗ್ಯಾಪ್ ನಂತರ ನೀವು ಮತ್ತೆ ಸೀರಿಯಲ್ ಫೀಲ್ಡಿಗೆ ಬಂದ್ರಿ. ಸೊ ಮುಂಚೆ ನೀವು ಭಾಗೀರಥಿ ಮಾಡೋ ಟೈಮಲ್ಲಿ ಆಗ ಬೇರೆ ಥರ ಇತ್ತು. ಹೇಳಿದ್ರಿ ಒಂದು 13 ಎಪಿಸೋಡ್ಸಲ್ಲಿ ಮುಗ್ದೋಗ್ತಿತ್ತು, ವಾರಕ್ಕೊಂದ್ಸರಿ ಬರ್ತಾ ಇತ್ತು ಸೀರಿಯಲ್ಗಳು ಅಂತ ಎಲ್ಲ. ಸೊ ವೆನ್ ಕಂಪೇರ್ ಟು ದೋಸ್ ಡೇಸ್, ಈಗ ಹೇಗೆ ಏನಾದರೂ ಬೆಳವಣಿಗೆ, ಏನು ಉತ್ತಮ ಬೆಳವಣಿಗೆ ಆಗಿದೆಯಾ ಅಥವಾ ಏನು ಚೇಂಜಸ್ ಆಗಿದೆ? ಈಗ ಹಾಗೆ ನೋಡೋಕೆ ಹೋದರೆ ಟೆಕ್ನಾಲಜಿ ಇಲ್ಲಿ ಏನು ಅಂದರೆ ಒಳ್ಳೆಯದು ಆಗಿದೆ, ಕೆಟ್ಟದ್ದು ಆಗಿದೆ. ಹೌದಾ? ನಾವು ಇದ್ದಿದ್ದಕ್ಕೂ ಒಳ್ಳೇದೇನು ಅಂದರೆ ಒಳ್ಳೇದು ಜಾಸ್ತಿ ಆಗಿದೆ. ಒಳ್ಳೇದು ಅಂದರೆ ಟೆಕ್ನಾಲಜಿ ಈಸ್ ಲೈಕ್ ತುಂಬ ಚೆನ್ನಾಗಾಗೋಗಿದೆ. ಆಗಿನ ಕಾಲದಲ್ಲಿ ಕ್ಯಾಮ್ರಾ, HMI ಲೈಟ್ಸು, ಅಷ್ಟು ಲೈಟ್ಸ್ ಹಾಕಿದ್ರೆ ಕಣ್ಬಿಡೋಕ್ಕಾಗ್ತಿರ್ಲಿಲ್ಲ ನಮ್ಗೆ. ಹಿಂಗಲ್ಲ ಅನ್ಕೊಂಡು ಅಂತ ಆ್ಯಕ್ಟ್ ಮಾಡಬೇಕಾಗ್ತಿತ್ತು, ಆ ಥರ ಇರೋದು. ಬಟ್ ಈಗ ತುಂಬ ಟೆಕ್ನಾಲಜಿ ಬೆಳೆದಿರೋದ್ರಿಂದ ಒಂದು ಲೈಟಲ್ಲಿ ಬೇಕಾದ್ರೆ, ಒಂದು ಬಲ್ಬಲ್ಲಿ ಬೇಕಾದ್ರೆ ಶೂಟ್ ಮಾಡಿಬಿಡ್ತಾರೆ, ಅಷ್ಟು ಚೆನ್ನಾಗಾಗಿದೆ. ಆ್ಯಂಡ್ ಎಡಿಟಿಂಗ್ ವೈಸು, ಆಮೇಲೆ ಕಲರಿಂಗ್ ಮಾಡೋದು, DA ಮಾಡೋದು, ಆ್ಯಂಡ್ HD ಬಂದಿರೋದ್ರಿಂದ ತುಂಬ ಒಳ್ಳೊಳ್ಳೆ ಟೆಕ್ನಾಲಜಿನ ಉಪಯೋಗಿಸಿ ಮಾಡೋದು ಭಾಳ ಖುಷಿ ಆಗುತ್ತೆ. ಬೇಜಾರೇನು ಅಂದರೆ ಟೆಕ್ನಾಲಜಿ ಬೆಳೆದಂಗೆ ಮನುಷ್ಯನು ಬೆಳಿಬೇಕಾಗಿತ್ತು ಅಂತ ಅನಿಸುತ್ತೆ. ಆವಾಗ ಡೈರೆಕ್ಟ್ರ್ ಅಂದರೆ ದೇವರು, ಡೈರೆಕ್ಟ್ ಹೇಳಿಬಿಟ್ರೆ ಆಯಿತು ನಮಗೆ. ಈಗ ಡೈರೆಕ್ಟ್ರೇ ಇರಲ್ಲ ಪಾಪ.
ಡೈರೆಕ್ಟ್ರ್ ಯಾರು ಅನ್ನೋದೇ ಇವತ್ತೊಬ್ರು ಇರ್ತಾರೆ, ನಾಳೆ ಒಬ್ರು ಇರ್ತಾರೆ, ನಾಡದೊಬ್ರು ಇರ್ತಾರೆ. ಆಮೇಲೆ ನಮಗೆ ಬೇರೆಯವ್ರು ಟೇಕ್ ಆಫ್ ಮಾಡ್ತಾರೆ ಅಂತ ನೀವು ಹೇಳೋದು. ಇವತ್ತಿದ್ದವ್ರು ನಾಳೆ ಇರಲ್ಲ. ಸಿ ಒಂದು ಕ್ಯಾರೆಕ್ಟ್ರ್ ಒಂದು ಪ್ರಾಜೆಕ್ಟ್ ನಡಿಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಅಂದರೆ ಡೈರೆಕ್ಟ್ರು. ಅವ್ರ ವ್ಯೂ ಪಾಯಿಂಟಿಂದನೇ ನಡ್ಕೊಂಡು ಹೋಗ್ತಾ ಇದ್ದಿದ್ದು ಮುಂಚೆ. ಅವ್ರು ಹೇಳ್ದಂಗೆ ಆಗ್ತಿತ್ತು. ಇವತ್ತು ಆಗಲ್ಲ. ಇವತ್ತು ಚಾನಲ್ ಹೇಳ್ದಂಗೆ ನಡೆಯೋದು. ಸೊ ಚಾನಲ್ ಅವ್ರು ಏನು ಹೇಳ್ತಾರೋ ಅದೇ ಥರ ಮಾಡೋಕ್ಕೆ ಒಬ್ಬರು ಬೇಕಷ್ಟೆ. ಅದು ಹಿ ಮೇ ಬಿ ಡೈರೆಕ್ಟರ್, ಹಿ ಮೇ ಬಿ ಪ್ರೊಡ್ಯೂಸರ್, ಹಿ ಮೇ ಬಿ ಅಸೋಸಿಯೇಟ್ ಡೈರೆಕ್ಟರ್, ಯಾರು ಬೇಕಾರಾಗಿರ್ಬೋದು. ಸೊ ಆ ಒಂದು ಜಾಗ ಅಷ್ಟು ಇಲ್ಲಿ ಸಿಗ್ತಿಲ್ಲ ನಿಮ್ಮ ಪ್ರಕಾರ. ಡೈರೆಕ್ಟ್ರಿಗೆ ಸಿಗಬೇಕಾಗಿರುವಂಥ ಮರ್ಯಾದೆ ಇಲ್ಲಿ ಸಿಗ್ತಿಲ್ಲ ಆ ಥರ. ಆಮೇಲೆ ಅವಾಗೆಲ್ಲ ದೊಡ್ಡ ದೊಡ್ಡ ಡೈರೆಕ್ಟರ್ ಜೊತೆ ನಾವು ಕೆಲಸ ಮಾಡಿದವರು. ಪ್ರೌಡಾಗಿ ಹೇಳ್ಕೊತಾ ಇದ್ರಿ. ನಮಗೆ ಇಲ್ಲ, ನಮ್ಗೆ ಈಗಲೂ ನನಗಿನ್ ಚಿಕ್ಕದ ವಯಸ್ಸಿನ ಡೈರೆಕ್ಟ್ರು ಬಂದಿದ್ರು ಕರಿಮಣಿಗೆ. ಆದರೂ ನಮಗೆ ಅವರು ಡೈರೆಕ್ಟ್ರು. ನನಗೇನು ಚಿಕ್ಕ ಹುಡುಗ ಆಗಿರ್ಬೋದು, ನನ್ನ ಮಗನ ವಯಸ್ಸಾಗಿರ್ಬೋದು, ಆದರೆ ಅವ್ರು ಯಾವ ಸ್ಥಾನದಲ್ಲಿದ್ದಾರೆ ಡೈರೆಕ್ಟ್ರು, ಆ ಸ್ಥಾನಕ್ಕೆ ನಾವು ಮರ್ಯಾದೆ ಕೊಡಬೇಕು. ಸೊ ಅದು ಇಲ್ಲೆಲ್ಲ ಕಡಿಮೆ ಇದೆ. ಮೇಕಪ್ ಮಾಡ್ಕೋಬೇಕಾದ್ರೆ ಮಾತಾಡೋದು, ಸ್ಲಿಪ್ಪರ್ ಹಾಕೊಳ್ಳೋದು, ಕ್ಯಾಮ್ರಾಗ ನಮಸ್ಕಾರ ಮಾಡದೆ ಬರೋದು. ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಇರ್ತಿದ್ರಿ ಅಂದು. ತುಂಬಾ ಕ್ಯಾಶುವಲ್ ಆಗಿ ಆಗ್ಬಿಟ್ಟಿದೆ. ನಾವು ನಮ್ಮ ಜನ್ರೇಷನ್ ಯಾರು ಮಾಡ್ತಾರೋ ಎಲ್ಲ ಅದೇ ಥರ ಮಾಡ್ತಾರೆ. ಈಗ ಬರೋರ್ಗೆಲ್ಲ ಇಟ್ ಈಸ್ ಲೈಕ್ ಒಂದು ಫನ್ ಗೋಯಿಂಗ್, ಇವತ್ತು ಎಂಜಾಯ್ ಮಾಡೋಣ ಶೂಟಿಂಗಲ್ಲಿ, ಆ ಥರ ಒಂದು ದೇವ್ರ ಕೆಲಸ ಅಂತ ಅಂದ್ಕೊಂಡು ಮಾಡೋದು ತುಂಬ ಕಡಿಮೆ ಆಗಿದೆ. ಮೇ ಬಿ ಅದು ಇವಾಗ ಬರ್ತಾರೆ, ನಾಳೆ ಹೋಗ್ತಾರೆ, ಇವತ್ತು ಹೋಗ್ತಾರೆ, ಆ ಥಿಂಕಿಂಗ್ ಇರಬಹುದು ಅನ್ಸುತ್ತೆ. ಆ ಥರ ಮನುಷ್ಯರು ಇನ್ನೂ ಚೆನ್ನಾಗಿ ಇನ್ವಾಲ್ವ್ಮೆಂಟ್ ಆಗಬೇಕು. ಟೆಕ್ನಿಷಿಯನ್ ಆಗಿರ್ಬೋದು, ಕಲಾವಿದರಾಗಿರ್ಬೋದು, ಇನ್ವಾಲ್ವ್ಮೆಂಟ್ ಕಡಿಮೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಸ್ಪಂದನ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ರು. ಅವ್ರು ಬಿಗ್ ಬಾಸಿಗೆ ಹೋಗಿದ್ರು ಅನ್ಸುತ್ತೆ. ನೋಡ್ತಿದ್ರ ಆಗ ಬಿಗ್ ಬಾಸು? ಸ್ಪಂದನ ಹೇಗೆ ಆಡ್ತಿದ್ವಿ, ಹೇಗೆ ಅನಿಸ್ತಿತ್ತು ಆಗ? ಸ್ಪಂದನ ಇನ್ನೂ ಚೆನ್ನಾಗಿ ಆಡ್ಬೇಕಿತ್ತ ಅಥವಾ ಓಕೆ? ಅವಳು ಹೊರಗೆ ಹೇಗಿದ್ಲೋ ಒಳಗೂ ಹಾಗೆ ಇದ್ದ. ಅದೊಂದೇ ನಂಗೆ ಇಷ್ಟ ಆಗಿದ್ದು. ಅವಳು TRP ಗೋಸ್ಕರ ಜಗಳ ಆಡೋದಾಗ್ಲಿ ಅಥವಾ ವೋಟಿಂಗ್ಗೋಸ್ಕರ ಇನ್ನೇನೋ ಮಾಡೋದಾಗ್ಲಿ ಇಲ್ಲ. ಅವಳು ಹೊರಗೆ ಹೇಗಿದ್ಲು, 1.5 ವರ್ಷ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಹಾಗೆ ಒಳಗಿದ್ಲು. ನಿಮಗೆ ಬಿಗ್ ಬಾಸ್ ನೋಡ್ತಿದ್ರಾ ನೀವು? ಅಷ್ಟು ಡೈಲಿ ನೋಡ್ತಿರ್ಲಿಲ್ಲ. ಸ್ಪಂದನ ಯಾರು ಗೆಲ್ತಾರೆ ಅಂತ ಅನ್ಸಿತ್ತು, ಗೆದ್ದಾಯ್ತು. ನಂಗೆ ಸ್ಟಾರ್ಟಿಂಗ್ ಗಿಲ್ಲಿ ಗೆಲ್ತಾರೆ ಅಂತ ಗೊತ್ತಿತ್ತು. ಅಷ್ಟು ಮುಂಚೆನೆ ಪ್ರಿಡಿಕ್ಟ್ ಮಾಡ್ಬಿಟ್ಟಿದ್ರಾ? ಸಚ್ ಎ ಟ್ಯಾಲೆಂಟೆಡ್ ಗೈ. ಏನಕ್ಕೆ ಅವ್ರು ಇಷ್ಟ ಆಗ್ತಿದ್ರು? ಸಿ, ಬಿಗ್ ಬಾಸ್ ಅನ್ನೋದು ಮನೋರಂಜನೆ. ಓಕೆ, ಮನೋರಂಜನೆ ಕೊಟ್ಟವ್ರು ಮಾತ್ರ ಅಲ್ಲಿ ಗೆಲ್ಲಕ್ಕೆ ಸಾಧ್ಯ. ಓಕೆ ಓಕೆ ಓಕೆ. ಅವರು 100% ಮನೋರಂಜನೆ ಕೊಟ್ಟಿದ್ದಾರೆ ಅವರು. ಸೊ ಅವ್ರು ಸುಮ್ಮನೆ ಇದ್ರು ನಾವು ನಗ್ತೀವಿ, ಹಂಗಾಗಿ ಇಟ್ಸ್ ನೋನ್. ಅವರು ಹೊರತುಪಡಿಸಿದ್ರೆ ಯಾರು ಗೆಲ್ಬಹುದಿತ್ತು? ಅವರು ಹೊರತುಪಡಿಸಿದ್ರೆ ನನಗೆ ಐ ಡೋಂಟ್ ನೋ, ನಾನು ಅಷ್ಟು ಫಾಲೋ ಮಾಡ್ತಿರ್ಲಿಲ್ಲ. ಎಂಡಲ್ಲಿ ಸ್ಪಂದನ ನಾಮಿನೇಟ್ ಆದಾಗ ವಿಡಿಯೋ ಮಾಡಿ ಕಳಿಸಿ ಅಥವಾ ವೋಟ್ ಮಾಡಿ ಅಂತ ಹೇಳ್ತಾ ಇದ್ರು. ಆವಾಗ ನಾನು ಅಷ್ಟು ನೋಡ್ತಾ ಇದ್ದೆ. ಬಟ್ ಗಿಲಿ ನಾನು ಅವ್ರದ್ದು ಪರ್ಫಾರ್ಮೆನ್ಸ್ ನೋಡಿದ್ದೆ ಕಾಮಿಡಿ ಶೋಸಲ್ಲಿ, ಅದರಿಂದ ಗಿಲಿ ನಂಗೆ ಗೊತ್ತಿಲ್ಲ. ನಿಮ್ಗೇನಾದ್ರೂ ಮುಂದೆ ಬಿಗ್ ಬಾಸ್ ಅಂತ ಅವಕಾಶ ಸಿಕ್ಕಿದ್ರೆ? ನಾನು ಹೋಗಲ್ಲ. ಹೋಗಲ್ವಾ? ರೀಸನ್? ಇಲ್ಲ, ನನಗೆ ಸೆಟ್ ಆಗಲ್ಲ. ನನಗೆ ಏನಕ್ಕೆ, ಯಾತಕ್ಕೆ? ನನ್ನ ವ್ಯಕ್ತಿತ್ವಕ್ಕೆ ನಾನು ಹೀಗೇಗಿರ್ತೀನೋ ಹಾಗೆ ಇರ್ತೀನಿ. ನಾನು ಜಗಳ ಆಡೋಕ್ಕೆ ನನಗೇನೋ ಸಂಭವ ನನಗಿಷ್ಟ ಇಲ್ಲ ಅಷ್ಟೆ. ಎಲ್ಲರೂ ಬಿಗ್ ಬಾಸ್ ಕರೆ ಅಂದರೆ ಕಾಯ್ತಾ ಇರ್ತಾರೆ, ನೀವು ಬಂದರೂ ಕರೆ ಬಂದರೂ ಹೋಗಲ್ಲ ಅಂತಿದ್ದೀರಲ್ಲ. ಇಂಡಿವಿಜುವಲ್ ಅದು ಪರ್ಸ್ಪೆಕ್ಟ್ ಅಂತೀವಲ್ಲ, ಅವ್ರವ್ರಿಗೆ ಇಷ್ಟವಾದಂಥ. ನಿಮಗಲ್ಲ ಅದು, ಸೂಟ್ ಆಗಲ್ಲ, ನನಗೆ ಸೂಟ್ ಆಗಲ್ಲ. ಓಕೆ ಓಕೆ ಓಕೆ. ಹೇಮಾ ಅವರೇ, ಸೀರಿಯಲ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ಸೊ ನಾವು ನಿಮ್ಮ ಈ ಡ್ಯಾನ್ಸ್ ಸ್ಟುಡಿಯೋ ಬಗ್ಗೆ ಒಂದಿಷ್ಟು ಹೇಳಬೇಕು. ಸೂಪರ್. ಸೊ ನಾವು ನಮಗೆ ಇನ್ನೊಂದು ನಿಮ್ಮ ಡ್ಯಾನ್ಸ್ ಸ್ಟುಡಿಯೋ ಲೊಕೇಶನ್ ತೋರಿಸ್ತೀರಾ? ಬನ್ನಿ ಮುಂದೆ. ಹಾಗೆ ಬರ್ತೀರಾ ನೀವು? ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.